ಅದು ಸದಾ ಬ್ಯುಸಿಯಾಗಿರೋ ರಸ್ತೆಗಳಲ್ಲಿ ಒಂದು. ಅದರಲ್ಲಿ ಸುಂದರ ಲೋಕವೇ ಸೃಷ್ಟಿಯಾಗಿದೆ. ಆ ಸೌಂದರ್ಯವನ್ನ ನೋಡೋಕೆ ಎರಡು ಕಣ್ಗಳೇ ಸಾಲದೆಂಬಂತಾಗಿದೆ. ಅಂತಹ ಕಲರ್ ಬ್ಯೂಟಿಗಳೇ ಈ ರಸ್ತೆಯನ್ನ ಅಪ್ಪಿಕೊಂಡಿವೆ. ಹಾಯಿಸಿದಷ್ಟು ಕಲರ್ ಹೂಗಳ ಸಾಲು. ಹೈವೇಯಲ್ಲಿ ಸ್ವರ್ಗವನ್ನೇ ಸೃಷ್ಟಿಸಿರೋ ಕುಸುಮ ರಾಣಿಯರು, ಚೆಲುವೆಯರ ಸೌಂದರ್ಯ ಆನಂದಿಸಿ ಕೂಲ್ ಆಗಿ ಸಂಚರಿಸ್ತಾ ಇರೋ ಪ್ರಯಾಣಿಕರು. ಅಂದಹಾಗೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಸುಂದರ ಲೋಕವೇ ಸೃಷ್ಟಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚತುಷ್ಪಥ ರಸ್ತೆಯಾಗಿರೋ NH7 ಮಧ್ಯಭಾಗದಲ್ಲಿ ಕಣಗಿಲ, ಬೋಗನ್ವಿಲ ಸೇರಿದಂತೆ ವಿವಿಧ ಜಾತಿಯ ಹೂವಿನ ಗಿಡಗಳನ್ನು ಬೆಳೆಸಿದೆ. ಹೈವೇಯುದ್ದಕ್ಕೂ ತಲೆ ಎತ್ತಿರೋ ಹೂಗಳ ಸೌಂದರ್ಯ ಎಲ್ಲರ ಮನಸೂರೆಗೊಂಡಿದೆ. ಅದರಲ್ಲೂ ಹೆದ್ದಾರಿಯಲ್ಲಿ ತಂಗಾಳಿ ಸವಿಯುತ್ತಾ ಸಂಚರಿಸೋರು ಹೂಗಳ ಕಡೆ ಕಣ್ಣು ಹಾಯಿಸಿದ್ರೆ ಸಾಕು, ದಣಿದ ಮನ ಹಗುರವಾಗುವಂತೆ ಭಾಸವಾಗುತ್ತೆ. ಈ ಹೂಗಳು ನೋಡಿದ ತಕ್ಷಣ ಏನೋ ಮನಸ್ಸಿಗೆ ಒಂದು ಎಷ್ಟೇ ಒಂದು ನೋವು, ಇನ್ನೊಂದು ಟೆನ್ಷನ್, ಏನೋ ನಾನಾ ಥರ ಟೆನ್ಷನಲ್ಲಿ ನಾವು ಹೋಗ್ಬೇಕಾದ್ರೆ ಈ ಹೂ ನೋಡಿದ ತಕ್ಷಣ ಎಲ್ಲ ರಿಲೀಫ್ ಆಗುತ್ತದೆ. ಮನಸ್ಸು ಭಾಳ ಹಿತವಾಗಿ ರೋಡಲ್ಲಿ ಜರ್ನಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಸೌಂದರ್ಯದ ಗೂಡಾಗಿರುವ ಈ ಹೂಗಳ ಚೆಲುವಿನ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಶ್ರಮವಿದೆ. ಮಳೆ ಬರ್ಲಿ ಬಾರದಿರ್ಲಿ ವಾರಕ್ಕೊಮ್ಮೆಯಾದ್ರೂ ನೀರು ಹಾಕಿ ಹೂವಿನ ಗಿಡಗಳನ್ನ ಪೋಷಣೆ ಮಾಡಲಾಗ್ತಿದೆ. ಬಾನಂಗಳಕ್ಕೆ ಮುಖ ಮಾಡಿ ಗಾಡಿಯ ಸ್ಪರ್ಶಕ್ಕೆ ನಾಚಿ ನೀರಾಗ್ತಾ ಇರೋ ಹೂಗಳ ಚಿತ್ತಾರ ಪ್ರಯಾಣಿಕರನ್ನ ಆಕರ್ಷಿಸುತ್ತಿದೆ. ಈ ಸೌಂದರ್ಯವನ್ನ ಆನಂದಿಸಿ ಮುಂದೆ ಸಾಗಿದ್ರೆ ಮೈಂಡ್ ರಿಲೀಫ್ ಆಗುತ್ತೆ ಅಂತಾರೆ ಪ್ರಯಾಣಿಕರು. ಈ ಹೂವು ತುಂಬ ಮನೋಹರವಾಗಿದೆ. ದಾರಿ ಹೋಕರಿಗೆ ಕಣ್ಣಿಗೆ ತಂಪು ಕೊಡುತ್ತೆ. ಏನೋ ಒಂದು ಟೆನ್ಷನ್ಗಳಲ್ಲಿ ಹೋಗ್ಬೇಕಾದ್ರೆ ಈ ಹೂವನ್ನು ನೋಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಅವ್ರ ಮನಸ್ಸಿಗೂ ಸಂತೋಷ ಆಗುತ್ತೆ. ಟೆನ್ಷನ್ನಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಆಕ್ಸಿಡೆಂಟು ಅದು ಆಗ್ಬೋದು, ಇದನ್ನು ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ತುಂಬಾ ಹಿತ ಅನಿಸುತ್ತೆ. ಒಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಠಿಣ ಪರಿಶ್ರಮದಿಂದ NH7ನಲ್ಲಿ ಸುಂದರ ಲೋಕ ಸೃಷ್ಟಿಯಾಗಿದೆ. ಈ ಸೌಂದರ್ಯವನ್ನ ನೀವು ಅನುಭವಿಸಬೇಕಾದ್ರೆ ಒಂದ್ಸರಿ ಬೆಂಗಳೂರು ಹೈದರಾಬಾದ್ ಹೈವೇಯಲ್ಲಿ ಸಂಚರಿಸಿ ನೋಡಿ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.